ನಮಗೆ ತಿಂಡಿಗೆ ಪೊಂಗಲ್ ಕೊಟ್ಟಿದ್ದಾರೆ. ದೊಡ್ಡ ಆಂಜನೇಯನ ಮೂರ್ತಿ ನೋಡಿಯೇ ತುಂಬ ಮನಸ್ಸಿಗೆ ತೃಪ್ತಿ ಅನಿಸ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ತಂಡ ಸಿಟಿ ಗೈಸ್ ಗುಡ್ ಲಕ್ ಕ್ವೀನ್ಸ್ ಕುಣಿಗಲಲ್ಲಿ ನಡೆಯುತ್ತಿರುವಂತಹ ಗ್ರ್ಯಾಂಡ್ ಸ್ಟೇಜ್ ಶೋ ಪ್ರೋಗ್ರಾಮ್ಗೆ ಹೋಗ್ತಿದ್ದೇವೆ. ಪ್ರೋಗ್ರಾಮ್ ಟೈಮಲ್ಲಿ ನಾವು ಬ್ಯಾಕ್ ಸ್ಟೇಜಲ್ಲಿ ಮಾಡುವಂತಹ ಮಸ್ತಿ ಸ್ಟೇಜ್ ರಿಹರ್ಸಲ್ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೇವೆ. ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ನಮ್ಮ ಮೇಲಿರಲಿ. ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಮಂಗಳೂರಿನ ಕುಣಿಗಲಿಗೆ ಬಂದ್ವಿ. ನಮಗೆ ತಿಂಡಿಗೆ ಪೊಂಗಲ್ ಕೊಟ್ಟಿದ್ದಾರೆ. ಇಲ್ಲೊಂದು ಆಂಜನೇಯನ ಟೆಂಪಲ್ ಇದೆ ಕುಣಿಗಲ್ನಲ್ಲಿ. ಆಂಜನೇಯ ಒಂದು ಸ್ಟ್ಯಾಚು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇವತ್ತು ಇಲ್ಲಿ ಪ್ರೋಗ್ರಾಮ್ ಮಾಡಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಟೆಂಪಲ್ ಪಕ್ಕದಲ್ಲಿ ಒಂದು ದೊಡ್ಡ ಸ್ಟ್ಯಾಚು ಇದೆ, 161 ಅಡಿ ಅಂತೆ, ತುಂಬ ಎತ್ತರವಾಗಿದೆ. ಪಕ್ಕದಲ್ಲಿ ಸ್ಟೇಜ್ ಇದೆ, ನೋಡ್ಬೋದು. ಒಳ್ಳೆ ಸ್ಟೇಜ್ ಮಾಡಿದ್ದಾರೆ, ಭಾರಿ ದೊಡ್ಡ ಸ್ಟೇಜ್. ನಾವು ಕಾಯ್ತಿದ್ದೇವೆ ಡ್ಯಾನ್ಸ್ ಮಾಡೋಕ್ಕೆ. ಹಾಯ್, ನಾನು ನಿಮ್ಮ DKD ಶಿವಾನಿ. ಇವತ್ತು ನಾವೆಲ್ಲ ಸೇರಿದ್ದೇವೆ. ಇವತ್ತು ಕುಣಿಗಲಲ್ಲಿ ಕಾರ್ಯಕ್ರಮ ಆಂಜನೇಯ ಟೆಂಪಲಲ್ಲಿ. ಸೊ ಸತತವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಸೊ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಬೆಂಗಳೂರಿನ ಒಂದು ಕುಣಿಗಲ್ ಪ್ಲೇಸಲ್ಲಿ ಪಂಚಮುಖಿ ಟೆಂಪಲಲ್ಲಿ ನಮಗೊಂದು ದೊಡ್ಡ ಕಾರ್ಯಕ್ರಮ ಸಿಕ್ಕಿದೆ. ಸೊ ಟೆಂಪಲ್ಗೆ ಒಳಗೆ ಎಂಟ್ರಾದ ಕೂಡಲೇ ಒಂದು ದೊಡ್ಡ ಆಂಜನೇಯನ ಮೂರ್ತಿ ನೋಡಿಯೇ ತುಂಬ ಮನಸ್ಸಿಗೆ ತೃಪ್ತಿ ಅನಿಸ್ತು. ಸೊ ಬಂದ ಕೂಡಲೇ ತಿಂಡಿ ಎಲ್ಲ ಪ್ರಸಾದ ಎಲ್ಲ ತಿಂದ್ವಿ. ಸೊ ಕಾರ್ಯಕ್ರಮ ಇನ್ನೇನು ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೇವೆ, ಸ್ಟೇಜ್ ಪ್ರಾಕ್ಟೀಸ್ ಎಲ್ಲ ಇದೆ. ಸೊ ಆಮೇಲೆ ಭೇಟಿ ಆಗೋಣ. ಥ್ಯಾಂಕ್ ಯು. ತಿಂಡಿ ಆದ ಕೂಡಲೇ ನಾವು ಹೋಗಿದ್ದು ಡೈರೆಕ್ಟಾಗಿ ಸ್ಟೇಜ್ ರಿಹರ್ಸಲ್ಗೆ. ಸ್ಟೇಜ್ ತುಂಬ ದೊಡ್ಡದಾಗಿತ್ತು, ಬಿಸಿಲು ಕೂಡ ಸಿಕ್ಕಾಪಟ್ಟೆ ಇತ್ತು. ಆದರೂ ಯಾವುದೇ ಬಿಸಿಲನ್ನು ಲೆಕ್ಕಿಸದೆ ನಮ್ಮ ಟೀಮ್ ಮೆಂಬರ್ಸ್ ಫುಲ್ ಎನರ್ಜಿ ಹಾಕಿ ರಿಹರ್ಸಲ್ನ ಮುಗಿಸಿದ್ವಿ. ಪ್ರತಿಯೊಂದು ಮೂವ್ಸ್ ಪರ್ಫೆಕ್ಟ್ ಆಗಿಸಲು ನಮ್ಮ ಮಾಸ್ಟರ್ ಸುಧೀರ್ ಸರ್ ಜೊತೆಗೆ ನಾವೆಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಈ ಪ್ರೋಗ್ರಾಮಲ್ಲಿಯೂ ಕೂಡ ಕುಣಿಗಲ್ ಕ್ರೌಡ್ಗೆ ನ್ಯೂ ವೈಬ್ಸ್ ಕೊಡೋಕ್ಕೆ ನಾವು ಟೋಟಲಿ ರೆಡಿ. ರಿಹರ್ಸಲ್ ಮುಗಿಸಿ ನಾವು ಹೋಗಿದ್ದು ಹೋಮ್ ಸ್ಟೇಗೆ. ಬ್ಯೂಟಿಫುಲ್ ಆದ ಹೋಮ್ ಸ್ಟೇ. ತೋಟದ ನಡುವೆ ಒಂದು ಸಣ್ಣ ಪೂಲ್ ಇತ್ತು. ಪೂಲನ್ನು ನೋಡಿ ನಮ್ಮ ಹುಡುಗರಂತೂ ಫುಲ್ ಖುಷಿಯಾಗಿ ಆಡೋಕೆ ಶುರು ಮಾಡಿದ್ರು. ಬಾಯ್ಸ್ ಎಲ್ಲ ನೋಡಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತಿದ್ದಾರೆ. ನಾವಿಲ್ಲೇ ಕೂತ್ಕೊಳ್ತಿರ್ಬೇಕಾದ್ರೆ ಈ ರೆಸಾರ್ಟ್ ಅಲ್ಲಿ ಒಬ್ರು ತಾತ ಇದ್ರು. ಅವ್ರು ಬಂದು ನಮ್ಗೊಂದು ಪಪ್ಪಾಯ ಫ್ರೂಟ್ ಕೊಟ್ರು. ನೋಡಿ ಅವ್ರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಹಾಗೆ ಪಪ್ಪಾಯ ಫ್ರೂಟ್ ಅಂತ ತುಂಬಾ ಸ್ವೀಟ್ ಆಗಿದೆ ಅಂತ ಹೇಳಿದ್ರು. ಈಗೆಲ್ಲ ಗರ್ಲ್ಸ್ ಎಲ್ಲ ರೆಡಿಯಾಗಿ ಬರ್ಲಿಕ್ಕೆ ಹೋಗಿದ್ದಾರೆ. ಬಾಯ್ಸ್ ಇನ್ನೇನು ಮೇಲೆ ಬರುವ ಅಷ್ಟೊತ್ತಿಗೆ ನಾವೆಲ್ಲ ಪಪ್ಪಾಯನ್ನು ಕಟ್ ಮಾಡಿ ರೆಡಿ ಇಡುವ. ಹಸಿವಾಗ್ತಿದೆ, ನೋಡುವ ಎಷ್ಟು ಸ್ವೀಟ್ ಇದೆ ಅಂತ. ಇದು ಹೋಮ್ ಸ್ಟೇಯಲ್ಲಿ ಈ ರೆಸಾರ್ಟಲ್ಲಿ ಸಿಕ್ಕಿದಂಥ ಪಪ್ಪಾಯ ಇದು ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿದೆ. ನಾವು ಕುಣಿಗಲಲ್ಲಿದ್ದೀವಿ. ನಮಗೆ ಕುಣಿಗಲ್ ಕಾರ್ಯಕ್ರಮದಲ್ಲಿ ಇವತ್ತೊಂದು ಸ್ಟೇ ಮಾಡಲಿಕ್ಕೆ ಒಂದು ಹೋಮ್ ಸ್ಟೇ ಸಿಕ್ಕಿದೆ. ತುಂಬ ತೋಟದ ಮಧ್ಯೆ ಭಾಳ ಚೆನ್ನಾಗಿದೆ. ಸೊ ನಮಗೆ ಸಾಯಿ ರಮೇಶ್ ಅವರು ಆ್ಯಕ್ಚುಲಿ ಈವೆಂಟನ್ನು ಕೊಟ್ಟಿದ್ದಾರೆ, ಸಿಸ್ಲರ್ಸ್ ಡ್ಯಾನ್ಸ್ ಅಕಾಡೆಮಿ. ಸೊ ಅವ್ರ ಜೊತೆಗೆ ನಾವು ಮಂಗಳೂರಿಂದ ಗುಡ್ ಲಕ್ ಕ್ವೀನ್ಸ್ ಟೀಮ್ ತೊಗೊಂಡು ಬಂದಿದ್ದೀನಿ. ನಾನು ತಂಡದ ಕೊರಿಯೋಗ್ರಾಫರ್ ಸುಧೀರ್ ಲಾಲ್. ಇವತ್ತು ಅದ್ಭುತವಾದಂಥ ಒಂದು ದಿನ. ಒಂದು ಎಲ್ಲ ಟೆನ್ಷನ್ ಮರೆತು ಇವತ್ತು ನಮಗೆ ಸ್ಟೇ ಕೊಟ್ಟ ಜಾಗದಲ್ಲಿ ಈ ಥರ ಸ್ವಿಮ್ಮಿಂಗ್ ಪೂಲ್ ಅಥವಾ ಬೇರೆ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ದಾರೆ. ಸೊ ನಮ್ಮ ತಂಡಕ್ಕೆ ಒಂದಷ್ಟು ಡಾನ್ಸರ್ಸ್ ಇನ್ನೂ ಕೂಡ ಬೇಕಾಗಿದ್ದಾರೆ. ಸೊ ಆದಷ್ಟು ಎಲ್ಲರೂ ಜಾಯ್ನ್ ಆಗಿ ಬನ್ನಿ, ಎಂಜಾಯ್ ಮಾಡುವ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದ ಸಣ್ಣ ಸಣ್ಣ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಾಯ್. ಮತ್ತೆ ಬ್ಯಾಗ್ ಹಿಡ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡು ಸ್ಟೇಜ್ ಕಡೆ ಹೋಗಿ ಕ್ಯಾರವನಲ್ಲಿ ಕಾಸ್ಟ್ಯೂಮ್ ಮೇಕಪ್ ಮಾಡಿ ಹೊರಗೆ ಬರೋಷ್ಟೊತ್ತಿಗೆ ಫುಲ್ ಕ್ರೌಡ್ ಸೇರಿದ್ರು. ಅವ್ರನ್ನೆಲ್ಲ ನೋಡಿ ಫುಲ್ ಖುಷಿ ಆಯಿತು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿಮ್ಮ ಗುಡ್ ಲಕ್ ಕ್ವೀನ್ಸ್ ತಂಡದ ಸಿಟಿ ಗೈಸ್ ತಂಡದ ಕೊರಿಯೋಗ್ರಾಫರ್ ಸುಧೀರ್ ಲಾಲ್ ಮಾತಾಡ್ತಾರೆ. ಇವತ್ತು ಸಾಕಷ್ಟು ನಮ್ಮ ಕ್ಲಿಪ್ಪಿಂಗ್ಸ್ಗಳನ್ನು ನೀವು ನೋಡಿದಿರಿ.
ಈಗ ವೇದಿಕೆ ಹತ್ರ ಇದ್ದೀವಿ. ಬಹುದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪ್ರೋಗ್ರಾಮ್ಸ್ ಇದೆ. ಅಂದರೆ ಸಿಂಗಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ವಿಭಿನ್ನವಾದ ಒಂದು ಕಾರ್ಯಕ್ರಮವನ್ನು ಕುಣಿಗಲ್ನ ಒಂದು ಪಂಚಮುಖಿ ದೇವಸ್ಥಾನ ಏನಿದೆ ಇವರು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಸೊ ಕುಡ್ಲ ಕ್ವೀನ್ಸ್ ತಂಡದ ಎಲ್ಲ ಬೆಸ್ಟ್ ಡಾನ್ಸರ್ಸ್ ಮತ್ತು ಜಿಮ್ನಾಸ್ಟಿಕ್ ಮಾಡುವಂಥ ಹುಡುಗರು ಒಂದು ಅದ್ಭುತವಾದಂತಹ ತಂಡವನ್ನು ಕಟ್ಟಿಕೊಂಡು ಇಲ್ಲಿ ತನಕ ಬಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಇದೆಲ್ಲ ಕೂಡ ನಿಮ್ಮ ಆಶೀರ್ವಾದ, ನೀವು ಕೊಟ್ಟಂಥ ಆಶೀರ್ವಾದ. ಈ ತಂಡ ಬೆಳೀತಾ ಇದೆ, ಕಾರ್ಯಕ್ರಮಗಳು ಸಿಗ್ತಾ ಇವೆ, ತಂಡ ಬೆಳೀತಾ ಇದೆ. ಆ್ಯಂಡ್ ಇವತ್ತು ಮಾಡುವಂಥ ನೃತ್ಯ ಆಂಜನೇಯನ ನೃತ್ಯ. ನಾವು ಇದನ್ನು ಕೊಪ್ಪಳದಲ್ಲಿ ಫಸ್ಟ್ ಪ್ರೆಸೆಂಟ್ ಮಾಡಿದ್ವಿ. ಈಗ ಈ ನೃತ್ಯ ತುಂಬ ಕಡೆ ವೈರಲ್ ಆಗಿ ತುಂಬ ಕಾರ್ಯಕ್ರಮಗಳು ಇದೇ ನೃತ್ಯವನ್ನು ಕೇಳ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿರುವಂತಹ ನನ್ನ ಒಂದು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮೊದಲಾಗಿ ನಾನು ಥ್ಯಾಂಕ್ಸ್ ಹೇಳ್ತೇನೆ. ನಮ್ಮ ಅಭಿಮಾನಿಗಳು ಯಾರಿದ್ದಾರೆ, ನಮ್ಮ ತಂಡದ ಅಭಿಮಾನಿಗಳು ಯಾರಿದ್ದಾರೆ, ಅವರಿಗೆ ನಾನು ತುಂಬ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ಎಂಜಾಯ್ಮೆಂಟ್ ಇತ್ತಾ ಅಥವಾ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇತ್ತ? ಯಾಕಂದರೆ ಪ್ರತಿ ಕಾರ್ಯಕ್ರಮ ಹೋದಾಗ ನಾವು ಜೊತೆಯಾಗಿ ಹೋಗ್ತೇವೆ, ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಟ್ಟಾಗಿ ಇರ್ತೇವೆ. ಸೊ ಅಲ್ಲಿ ನಾವು ಇರುವಂಥ ಜಾಗ ಆಗಿರ್ಬೋದು, ಅದು ಇರುವಂತಹ ಒಂದು ಪ್ರದೇಶದಲ್ಲಿ ಏನಾದರೂ ಸ್ವಿಮ್ಮಿಂಗ್ ಪೂಲ್ ಅಥವಾ ಏನಾದರೂ ರೆಸಾರ್ಟ್ ಅಥವಾ ಏನಾದರೂ ಒಂದು ಆಟಕ್ಕಿರುವಂತಹ ಏನಾದರೂ ಗೇಮ್ಸ್ ಆಗಿರ್ಬೋದು, ಏನಾಯಿದ್ದು ಕೂಡ ಅದನ್ನು ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡ್ತೀವಿ. ನಾವು ಬೇಕು ಅಂತಂದರೆ ಎಲ್ಲ ಒಟ್ಟು ಸೇರಿ ಹೋಗ್ಲಿಕ್ಕಾಗಲ್ಲ, ಬಟ್ ಒಂದು ಟೀಮ್ ಅಂತ ಬಂದಾಗ ಎಲ್ಲರ ಜೊತೆಯಾಗಿ ಹೋಗಿ ಆ ಸಮಯ ಕಳೆಯುವಂಥದ್ದು ತುಂಬ ಖುಷಿ ಕೊಡುವಂಥ ವಿಷಯ. ಸೊ ಅದು ನಿಮಗೆ ಇವತ್ತೆಲ್ಲ ಖುಷಿಯಾಗಿದೆ. ಹೌದು. ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಅವತಾರ ತಾಳುತ್ತಾಳೆ. ನನಗೆ ಹೆಣ್ಣಿನಿಂದ ಮರಣವೇ. ನೀವಿಷ್ಟು ಚೆನ್ನಾಗಿ ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ. ಹಾಗೆ ನಮ್ಮ ಟೀಮ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.